ಕ್ಲಾಸಿಗೆ ಬಂದೇವಿ. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಅಲ್ಲೆಲ್ಲರೂ ಬಂದಾರೆ. ನಾವು ಇವಾಗ ಬಂದೇವಿ. ಫ್ರೆಂಡ್ಸ್ ಊರಾಗ ಟೈಲರಿಂಗ್ ಕ್ಲಾಸ್ ಹೇಳಾಕತ್ತಿದ್ರೆ ನಮ್ಮೂರಿನ ಸಿದ್ದರಾಮೇಶ್ವರ ಮಠದೊಳಗೆ ಹೋಗಿದ್ವಲ್ಲ. ನಾವು ನಡುವೆ ಸ್ವಲ್ಪ ದಿನ ಬಿಟ್ವಿ, ಯಾಕಂದ್ರೆ ಕೆಲಸನ ಬಂದಿತ್ತಲ್ಲ. ಹೀಗಾಗಿ ಮತ್ತು ಅವರು ಫೋನ್ ಹಚ್ಚಿ ಕರೆದ್ರೆ ಬೇರೆ ಮೇಡಮರು ಬರಾಕತ್ತಾರ, ಹೇಳ್ತಾರೆ ಬರ್ರಿ ಅಂತೇಳಿ. ಇವರು ಮ್ಯಾಮ್ ಬಂದಾರ ನೋಡ್ರಿ. ಬ್ಲೌಸ್ ಹೇಳಾಕತ್ತಾರ. ಫಸ್ಟ್ ನಮಗೆ ಬೋರ್ಡ್ ಮೇಲೆ ಹಾಕಿ ಡೈಗ್ರಾಮ್ ಹಾಕಿ ಅಳತಿ ಯಾವ ರೀತಿ ತೊಗೋದು ಅಂಥೇಳಿ ತೋರಿಸಿ, ಆಮೇಲೆ ಪೇಪರ್ ಕಟ್ಟಿಂಗ್ ಒಳಗೆ ಪೇಪರ್ ಕಟ್ಟಿಂಗ್ ಮಾಡಿಸಿದ್ರೆ ನಮ್ಮ ಅಳತಿನ ನಾವು ತೊಗೊಂಡು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕು ಅಂಥೇಳಿನೂ ಈ ವಿಡಿಯೋದಾಗ ಹೇಳ್ಕೊಟ್ಟಾರೆ. ಅಂದ್ರೆ ನಾವು ಬರೀ ಕಟ್ಟಿಂಗ್ ಅಷ್ಟೇ ಕಲಿತ್ರೆ ನಮಗೆ ಉಪಯೋಗ ಇಲ್ಲ, ಯಾಕಂದ್ರೆ ಯಾವ ರೀತಿ ಹೊಲಿಬೇಕು ಅನ್ನೋದು ಐಡಿಯಾ ಇರೋಂಗಿಲ್ಲಲ್ಲ. ಯಾಕಂದ್ರೆ ಹೊಸದಾಗಿ ಕಲಿತಿರ್ತೀವಿ. ಹೀಗಾಗಿ ಮ್ಯಾಮ್ ಒಂದು ಬ್ಲೌಸೂ ತೊಗೊಂಡು ಹೊಲಿದೂ ಕೊಟ್ಟು ತೋರಿಸಿದ್ರು ನಮಗೆ ಯಾವ ರೀತಿ ಹೊಲಿಬೇಕು ಅಂಥೇಳಿ. ಫಸ್ಟ್ ಇದು ಏನೈತೆಲ್ಲ ಡೈಗ್ರಾಮ್ ಹಾಕಿದ್ರು. ಇದೇನು ಒಂದೇ ದಿನದಾಗ ಆಗಿದ್ದಲ್ಲ, 3 ದಿನ. ಒಂದಿನ ಡೈಗ್ರಾಮ್ ಹಾಕಿ ಅಳತಿ ತೊಗೊಳ್ಳೋದು. ಅಂದ್ರೆ ಅಕಸ್ಮಾತ್ ಯಾರು ಅಳತಿ ಇಲ್ಲಪ್ಪ ಅಂತಂದ್ರೆ ಅವ್ರದ್ದು ಹೆಂಗೆ ಅಳತಿ ತೊಗೋಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ರೆ, ಆಮೇಲೆ ಪೇಪರ್ ಕಟ್ಟಿಂಗ್ ಒಳಗೆ ಫಸ್ಟ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನುವಂಥದ್ದು ಹೇಳ್ಕೊಟ್ರೆ. ನಮಗೆ ಎಲ್ಲ ಗೊತ್ತಿರ್ತೈತಿ ಅಂತ ಹೇಳೋಕ್ಕಾಗಂಗಿಲ್ಲ, ಯಾಕಂದ್ರೆ ಒಂದೊಂದು ಮಿಸ್ಟೇಕ್ ಆಕ್ಕಿರ್ತಾವೆ. ಒಬ್ಬೊಬ್ರದ್ದು ಒಂದೊಂದು ಥರ ಕಟ್ಟಿಂಗ್ ಇರ್ತೈತೆ ನೋಡ್ರಿ. ಹಾಗಾಗಿ ನಾವು ಸ್ಟಾರ್ಟಿಂಗ್ ಕಲಿಯೋರೆಲ್ಲ ನಮಗೆ ಕನ್ಫ್ಯೂಸ್ ಭಾಳ ಇರ್ತೈತಿ. ಮೇಡಮ್ ಅವರು ಕ್ಲಿಯರಾಗಿ ತೋರಿಸಿಕೊಟ್ರು ನಮಗೆ. ಆಮೇಲೆ ಅಲ್ಲೇ ಒಬ್ಬರದ್ದು ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂಥೇಳಿ ತೋರ್ಸಕತ್ತಾರ ನೋಡ್ರಿ. ಇದೆ ಆ ಅಳತಿನ ಒಬ್ಬರದ ಅಳತಿನ ಒಬ್ಬರು ಕಟ್ ಮಾಡಿ ತೋರಿಸೋದು ಹೇಳತ್ತಿದ್ರೆ. ಆಮೇಲೆ ನಮಗೆ ತಿಳಿಲಾರ್ದಂದ್ರೆ ಸ್ಲೀವ್ನ ಯಾವ ರೀತಿ ಇಟ್ಕೋಬೇಕು ಅಂಥೇಳಿ ತಿಳಿಯಾಕತ್ತಿರಕ್ಕೆ ಇಲ್ಲ. ಆಮೇಲೆ ಅವರು ಹೇಳಿ ಕೊಟ್ರೆ ಸ್ಲೀವ್ ಲೆಂತ್ ಆಗಲ್ಲ, ಆಮೇಲೆ ಎಷ್ಟು ಬಟ್ಟೆ ಮಡ್ಚಾಕ್ಬೇಕು, ಎಷ್ಟು ಬಿಡ್ಬೇಕು ಅಂಥೇಳಿ ಹಿಂಗೆ ಇಷ್ಟೆಲ್ಲ ತೋರಿಸಿನೂ ಕಟಿಂಗ್ನು ಮಾಡಿ ತೋರಿಸಿದ್ರು. ಆಮೇಲೆ ಒಂದು ಬ್ಲೌಸ್ ಒಳಗೂ ಕಟಿಂಗ್ ಮಾಡಿ ಹೊಲೋದನ್ನು ತೋರಿಸಿದ್ರು. ಯಾವ್ಯಾವ್ದು ಎಲ್ಲೆಲ್ಲಿ ಮಿಸ್ಟೇಕ್ ಆಕತಿ ಅಂಥೇಳಿ ಈ ಕಲ್ತವ್ರಿಗೂ ಕಲಿಲ್ದೇ ಇದ್ದವ್ರಿಗೂ ಐಡಿಯಾ ಬಂತಿದೆ ಇವರು ಹೊಲೋದು ತೋರಿಸೋದ್ರಿಂದ. ಭಾಳ ನಮ್ಗೆ ಮೇಡಮ್ ಅವ್ರಂತರೂ ಭಾಳ ಕ್ಲೋಸ್ ಆಗಿಬಿಟ್ರು. ಅಗದಿ ಫ್ರೆಂಡ್ಲಿಯಾಗಿ ನಮಗೆ ಎಲ್ಲನೂ ಪಿನ್ ಟು ಪಿನ್ ಕ್ಲಿಯರಾಗಿ ತೋರಿಸಿಕೊಟ್ರು ನೋಡ್ರಿ ಫ್ರೆಂಡ್ಸ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಹೇಳಾಕತ್ತಿದ್ರೆ ಇನ್ನೂ ಇಂಟ್ರೆಸ್ಟ್ ಬರ್ತಿತ್ತು ಆ ರೀತಿ. ಇದು ಒಂಥರ ನಮ್ಗೆ ಫ್ರೀಯಾಗಿ ಮಠದೊಳಗನ ಹೇಳ್ಕೊಡಾಕತ್ತಾರೆ. ಈ ಥರ ಭಾಳ ಜನ ಬರ್ತಾರೆ. ಈಗ ಆಲ್ರೆಡಿ ಒಂದು ಬ್ಯಾಚ್ ಮುಗ್ದೈತಿ. ಸೆಕೆಂಡ್ ಬ್ಯಾಚ್ ನಮ್ದು ಥರ್ಡ್ ಬ್ಯಾಚ್ ಇನ್ನೂ ಇವಾಗ ಸ್ಟಾರ್ಟ್ ಆಗೈತಿ. ಅಂದ್ರೆ ಅವರಿಗೆ ಎಕ್ಸಾಮು ಇಟ್ಟಿರ್ತಾರೆ. ನಮ್ಮೂರಲ್ಲಿ ಇರುವಂಥವರು ಒಂದಿಬ್ಬರು ಅಕ್ಕಗಳು ಹೇಳ್ತಾರೆ. ಅದಕ್ಕೆ ಅವರು ನಿಮಗೇನಾರ ಕನ್ಫ್ಯೂಸ್ ಇದ್ರೆ ಮೇಡಮ್ ಅಂತೇಕ ತಿಳಿಸ್ಕೊರಿ ಅಂಥೇಳಿ ಇವ್ರನ್ನ ಕರೆಸ್ಕೊಂಡಾರ. ಇವರು ನಮಗೆ ಕ್ಲಿಯರಾಗಿ ಅವರು ಹೇಳ್ಕೊಟ್ಟಾರ ನಮಗೆ. ಈಗ ನೆಕ್ಸ್ಟ್ ಏನೈತಲ್ಲ ಪೇಪರ್ ಕಟ್ಟಿಂಗ್ ಡೈಗ್ರಾಮ್ ಮತ್ತು ಕಟ್ಟಿಂಗ್ ಸ್ಲೀವ್ ಹಾಕಿ ಕೊಡೋದತ್ತ. ಈಗ ನೀವೇ ಕಟ್ಟಿಂಗ್ ಮಾಡಿರಿ ಅಂಥೇಳಿ ಹಾಕಿ ಕೊಡಾಕತ್ತಿದ್ರೆ ಹಾಕ್ರಿ ಅಂತೇಳಿ ಹಾಕಿದವರು ತೋರ್ಸಕ್ಕೆ ಬಂದಿದ್ರೆ ನಾವು ಹಾಕಾಕತ್ತಿದ್ವಿ ನೋಡ್ರಿ. ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕ್ಲಿಯರಾಗಿ ತೋರಿಸ್ಕೊಡಾಕತ್ತಿದ್ರು. ಎಷ್ಟು ಉದ್ದ ತೊಗೋಬೇಕು, ಅದಕ್ಕೆ ಎಷ್ಟು ಲೆಂತ್ ಕೂಡಿಸ್ಬೇಕು, ಮತ್ತು ಎಷ್ಟು ಅಗಲ ಎಷ್ಟು ಬೇಕು, ಎಷ್ಟು ಅಂಥೇಳಿ ತೋರಿಸ್ಕೊಡತ್ತಿದ್ರು. ನಾನು ನಮ್ಮ ಸವಿತಾ, ನಮ್ಮ ನೇತ್ರಕ್ಕ, ಆಮೇಲೆ ನಾವು 4 ಜನ ಹೋಗಿರ್ತೀವಿ. ನಮ್ಮ ದೊಡ್ಡಕ್ಕ ಇನ್ನೂ ಆಕಿ ಬರಲಿಲ್ಲ. ಆಮೇಲೆ ಏನೈತಿ ಬ್ಲೌಸ್ ಒಳಗೆ ಯಾರ್ದಾರು ಒಬ್ಬರದ್ದು ಬ್ಲೌಸ್ ಅರ್ಬಿ ತೊಂಬರ್ರಿ, ನಾನು ಕಟ್ ಮಾಡಿ ಹೊಲ್ದು ತೋರಿಸ್ತೇನೆ ಅಂತ ಹೇಳಿದ್ರು. ಹೀಗಾಗಿ ನಾನು ಒಯ್ದಿದ್ದೆ ರೀ ಬ್ಲೌಸ್ನ. ಅಂದರೆ ನಾವು ಲಾಸ್ಟಿಗೆ ಬಂದ್ವಿ ಹಿಂದಿನ ದಿವಸ, ಅವತ್ತು ಹೇಳಿದ್ರು ನಮಗೆ. ಹೀಗಾಗಿ ನಾನು ಒಯ್ದಿದ್ದೆ. ಮೇಡಮ್ ಅವರು ಹಾಕಿ ತೋರ್ಸಾಕತ್ತಾರೆ ನೋಡ್ರಿ. ಅಂದ್ರೆ ಒಬ್ಬರು ದಪ್ಪ ಇರ್ತಾರೆ, ಒಬ್ಬರು ತಿಳುವಿರ್ತಾರೆ, ಒಬ್ರು ಕೊಳ್ಳು ಮ್ಯಾಲ್ಕ್ ಇರ್ತೈತಿ, ಒಬ್ರು ಆದರೂ ಹೆಂಗೆ ಹೊಲ್ದಾರಂದ್ರೂ ಸ್ವಲ್ಪ ಹಿಂದಿನ ಮಂದಿಗೆ ಬ್ಲೌಸ ಸರಿ ಇರಂಗಿಲ್ಲ ಯಾರು ಹೊಲಿದ್ರು. ಯಾಕಂದ್ರೆ ಈಗಿನವ್ರು ಹೊಲಿಸ್ಕೋ ಬ್ಲೌಸ ಬೇರೆ, ಮೊದಲಿನವ್ರು ಹೊಲಿಸ್ಕೋ ಬ್ಲೌಸ ಬೇರೆ. ಯಾಕಂದ್ರೆ ಅವರಿಗೆ ಆ ಟೈಲರ್ಗಳು ಸಿಗಾಕತ್ತಿಲ್ಲ, ಎಲ್ಲರೂ ಬಿಟ್ಬಿಟ್ಟಾರೆ ಈಗ. ಯಾಕಂದ್ರೆ ಅವ್ರಿಗೆ ಏಜ್ ಆಗಿರ್ತೈತಿ. ಈಗ ನಾವು ಹೊಲ್ದಂಥವು ಆತ ನಮ್ಮ ಅವ್ವರಿಗೆ ನಾವು ಹೊಲಿತೇವಂತಂದ್ರೂ ಅವು ಸರಿ ಆಗಂಗಿಲ್ಲ. ಯಾಕಂದ್ರೆ ಹಿಂದೆ ಏರ್ತಿರ್ತಾವಂತ, ಮುಂದೆ ಇಳಿತೇವಂತ, ಅಥವಾ ತೋಳು ಅಲ್ಲಿ ಸುತ್ತತತಿ, ಹಂಗೆ ಆಕತಿ ಹಿಂಗೆ ಆಕತಿ ಅಂತಾರೆ. ಅದಕ್ಕೆ
ಇವ್ರು ಬಂದಿದ್ರಲ್ಲ ಮ್ಯಾಮ್ ಅವರು ತೋರಿಸ್ಕೊಳಕತ್ತಿದ್ವಿ. ಇದ್ರೊಳಗೂ ಕೆಲವೊಂದಿಷ್ಟು ಮಂದಿಗೆ ಭಾಳ ಕನ್ಫ್ಯೂಷನ್ ಇತ್ತು. ನಾವು ಕ್ರಾಸ್ ಪಟ್ಟಿನ ಅದ್ರೊಳಗೆ ತಗೊತೀವಿ, ಇವರು ಬೇರೆ ಸಪ್ರೇಟ್ ತೆಗೆದ್ರ ಅಂತ ಹೇಳಿಲ್ಲ. ಅಂದ್ರೆ 2-4 ಬೇಕಾಕ್ಕವಲ್ಲ ಅವು 2 ಅಷ್ಟೇ ಇದ್ರಾಗ ಬಂದು, ಇನ್ನೆರಡು ಬರಲಿಲ್ಲ ಅಂತೇಳಿ ಅವ್ರೇನು ಹೇಳಿದೆ, ಕ್ರಾಸ್ ಪಟ್ಟಿಗೆ ಬೇರೆ ಬಟ್ಟೆ ಆದರೂ ಅಟ್ಯಾಚ್ ಮಾಡ್ಕೋಬೋದು. ಬಟ್ ತೋಳಿಗೆ ಅವು ಸ್ವಲ್ಪ ತುಂಡು ಜೋಡಿಸೋ ಬದಲಿ ಇದ್ರೊಳಗನೆ ತೋಳನ್ನು ತೊಗೊಂಬಿಟ್ರೆ ನೀಟ್ ಬರ್ತದೆ. ಹೊಲಿಯುವಾಗ ನಿಮಗೆ ಟಫ್ ಅನ್ಸಂಗಿಲ್ಲ, ಈಸಿಯಾಗಿ ಕಲಿಬೋದು ಅಂತ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಅವರ ಕಟಿಂಗ್ ಮಾಡಿ ಅವರ ಬ್ಲೌಸ್ನ ಹೊಲಿದು ತೋರಿಸಿದ್ರೆ ಆವಾಗ ಕಲಿಯೋರಿಗೆ ಭಾಳ ಅನುಕೂಲ ಆಕತ್ತೆ ನೋಡ್ರಿ. ಒಂದೇ ಹೇಳಿ ಈ ಥರ ಕಲಿಸಿದ್ರೆ ಭಾಳ ಇಂಟ್ರೆಸ್ಟಿಂಗ್ ಬರ್ತೈತಿ ಕ್ಲಾಸ್ ಒಳಗೆ. ಈಗ ಬಾಡಿ ಪಾರ್ಟ್ ಫ್ರಂಟ್ ಬ್ಯಾಕ್ ಆತು. ಇದ್ರೊಳಗೆ ಸ್ಲೀವ್ ಕಟ್ ಮಾಡ್ತಾರೆ ನೋಡ್ರಿ. ಈ ತರಬೇತಿ ಇದ್ರಾಗ ಹೆಂಗೆ ಕಟ್ ಮಾಡ್ತಾರೆ ಅನ್ನೋಂಥದ್ದೊಂದು ದಿಗಿಲು ಭಾಳ ಇತ್ತು ನಮಗೆ. ನಂದು ಸ್ಲೀವಿನ ಉದ್ದ ಏನು ಭಾಳ ಇರಲಿಲ್ಲ, 5 ಇತ್ತಲ್ಲ, ಅದು ಇದ್ರಾಗ ಬರ್ತೈತಿ. ಇದು ಅಕಸ್ಮಾತ್ ಇದು ಮೂಲಿ ಕಟ್ ಬಂದತಿ ಅಂಥೇಳಿ ನೀವೇನು ಹೆದರಬೇಡ್ರಿ, ಮುಂಭಾಗ ಕಟ್ ಮಾಡ್ಕೊರಿ. ಅಷ್ಟು ನೀಟ್ ಬಂತು ಬ್ಲೌಸ್, ಅದು ಭಾರಿ ಪರ್ಫೆಕ್ಟ್ ಆತು. ಹೌದಲ್ಲ ಅಂಥೇಳಿ ಅನ್ನಿಸ್ತು ನೋಡ್ರಿ ನಮಗೆ. ಇಷ್ಟು ಈಸಿಯಾಗಿರೋದನ್ನು ಈಸಿಯಾಗಿ ಹೇಳ್ಕೊಟ್ರೆ ಕಲಿಯೋರಿಗೂ ಇಂಟ್ರೆಸ್ಟ್ ಬರ್ತೈತಿ, ಫಟಾಫಟ್ ಅಂತೇಳಿ ತಲೆಯಾಗೂ ಹೋಗತಿ. ಅದು ಹಂಗೆ ಹಿಂಗೆ ಅಂತ ಹೇಳಕತ್ತಂದ್ರೆ ಕೇಳೋರಿಗೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಕೆಲವೊಬ್ಬರು ಪಾಪ ಅವ್ರಿಗೆ ಗೊತ್ತಿದ್ದಷ್ಟು ಅವ್ರು ಹೇಳ್ತಿರ್ತಾರೆ, ಇವ್ರಿಗೆ ಗೊತ್ತಿದ್ದಷ್ಟು ಇವ್ರು ಹೇಳಕತ್ತಾರಲ್ಲ. ಇವಾಗ ಫ್ರಂಟು ಬ್ಯಾಕು ಇದು ಆಯ್ತು. ಶೋಲ್ಡರಿಂದ ಹಿಡಿದು ಡಾಚ್ ಹಿಡಿತೇವಲ್ಲ ಅದನ್ನೊಂದು ಮಾರ್ಕ್ ಮಾಡಕತ್ತರ. ನನಗೆ ಆ್ಯಕ್ಚುಲಿ ಕನ್ಫ್ಯೂಸ್ ಇರೋದನ್ನ ಇಲ್ಲೇ ಡಾಚ್ ಹಿಡಿಯೋದು, ಆಮೇಲೆ ಬಗಲ್ ಶೇಪ್. ಇದೊಂದು ಡೌಟ್ ಕ್ಲಿಯರ್ ಆಯ್ತು ನೋಡಿರಿ ಫ್ರೆಂಡ್ಸ. ನಮ್ಮ ಅಕ್ಕರಿಗಾಯ್ತು ನಮಗಾಯ್ತು. ಇದೊಂದು ಭಾರಿ ಕ್ಲಿಯರ್ ಅನ್ನಿಸ್ತು. ಹೇಳಿದ್ದ ಮೇಡಮ್ ಅವ್ರು ಹೇಳಿದ್ದ ಇಷ್ಟು ಹಾಕ್ಕೊಂಬಿಡ್ರಿ, ಈ ಥರ ಮಾಡ್ಕೊರಿ ಅಂದ್ರೆ ನೀವು ಕರೆಕ್ಟಾಗಿ. ಆಮೇಲೆ ಫಸ್ಟ ಬ್ಯಾಕ್ ಪಾರ್ಟ್ ಜೋಡಿಸಿ ಅದನ್ನು ರೆಡಿ ಮಾಡಿ ತೋರಿಸಿ, ಆಮೇಲೆ ಫ್ರಂಟ್ ಪಾರ್ಟ್ ತೋರಿಸಿದ್ರೆ ಅವರ ಹೊಲದು ತೋರಿಸಿದ್ರು ನೋಡ್ರಿ. ಇವಾಗ ಹೊಲಕತ್ರ ಕಟಿಂಗ್ ಮುಗಿಸಿಂದ ಸ್ಟಿಚಿಂಗಿಗೆ ಬಂದ್ರೆ ಫಸ್ಟ್ ಡಾಚ್ ಹಿಡ್ಕೊಳಕತ್ತಾರ.
ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಈ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು, ಪೇಪರ್ ಕಟ್ಟಿಂಗು, ಆಮೇಲೆ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು, ಯಾವ ರೀತಿ ಸ್ಟಿಚಿಂಗ್ನು ಮಾಡಿದ್ರ ಅಂಥೇಳಿ ತೋರಿಸ್ಕೊಟ್ರಲ್ಲ. ಇದೇ ರೀತಿನ ನೋಡಿಕೊಂಡು ಮಾಡಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್. Thank you. ಬಾಯ್. Bye.